ಮಾಡಿ ಕೂಲಿ ನಾಲಿ ಮಾಡಿದ್ರೆ ನನ್ನ ಮಗನ ಸಾಕಬೇಕು, ನನ್ನ ಮಗ ಶಾನೆ ಆದ ನಾನು ನೌಕರಿ ಹಿಡಿಬೇಕು. ಅವ್ರ ಆಸೆ ಅಂತೆ ಸಾಲಿ ಕಲಿತು ದೊಡ್ಡವಾದ, ಕಾಲೇಜ್ ಹೋದ, ಜಲ್ದಿ ನೌಕರಿ ಸಿಕ್ತು, ಫಾರಿನ್ ಹೋದ. ಯಾರೋ ಈ ಕೂಲಿ ನಾಲಿ ಮಾಡಿ ರೈತರ ಮಗ ಫಾರಿನ್ ಹೋದ. ಅವಾಗ ತಂದೆ ತಾಯಿಗಳು ನಮ್ಮ ಮಗ ಚಲೋ ಅದಾನೋ, ತಿಂಗಳ ಫೋನ್ ಹಚ್ತಾನೋ, ದಿವಸ ಫೋನ್ ಹಚ್ತಾನೋ, ಎಲ್ಲ ನಮಗೆಲ್ಲ ವ್ಯವಸ್ಥೆ ಇಟ್ಟಾನೋ, ಎಲ್ಲ ಆಯ್ತು. ಬರಬರ್ತಾ ಮತ್ತ ಮನುಷ್ಯನ ಮೇಲೆ ಮುಪ್ಪಾವಸ್ಥೆ ಬರುವುದಲ್ಲ, ಮುಪ್ಪಾವಸ್ಥೆ ಆದ ತಕ್ಷಣ ರೋಗಗಳು ಬರುವುದಲ್ಲ. ಇನ್ನೇನಂದ್ರು, ಯಪ್ಪ ನಮ್ದು ಇಡ ದಿವಸ ಹೊಲದಾಗ ದುಡ್ದೀವಿ, ಇನ್ನೇನ್ ನಮ್ದು ಕೈ ಅದು ಆಡುವಂತು, ಇನ್ನು ನೀ ಬಂದ್ ಬಿಡಪ್ಪ ಅಂತ ಹೇಳಿದ್ರು. ಆದ್ರ ಮಗ ಇದ್ದವ ತಂದೆ ತಾಯಿಗಳಿಗೆ ಗೊತ್ತಿಲ್ಲಾರ್ದ ಅಲ್ಲೇ ಮದುವೆ ಆಗಿತ್ತು ಅಂತ, ಫಾರಿನ್ದಾಗ ಮದುವೆ ಆಗಿತ್ತು. ಮತ್ ತಂದೆ ತಾಯಿಗಳ ಪ್ರೀತಿ ಎಲ್ಲ ಮರೆತು ಬಿಟ್ಟಿದ್ದ. ಈಗ ಎತ್ತರಕ್ಕೆ ಬೆಳೆದಿದ್ದಲ್ಲ ಅವ, ತಂದೆ ತಾಯಿಗಳ ಪ್ರೀತಿ ಮರೆತು ಬಿಟ್ಟಿದ್ದ. ಫೋನ್ ಹಚ್ತಾರ, ಯಪ್ಪ ನಮಗಿನ್ನ ವಯಸ್ಸಾಗೈತಿ, ಕೈಕಾಲ ಆಡುವಲ್ಲು, ಬಾಪ ನಿನ್ ಹೆಂಡತಿನ ಕರ್ಕೊಂಬ, ನಮ್ಮನ್ನ ಸಾಕಿನ್ನ. ಎಷ್ಟೋ ಸಾರಿ ಹಲಬುತ್ತಾರ ತಂದೆ ತಾಯಿಗಳು, ಹಲಬಿದ್ರು ಸಹಿತ ಆ ಮಗನಿಗೆ ಅರಿವು ಆಗಲಿಲ್ಲ. ಮಿಕ್ಕೆ ನಮ್ಮ ಕೈಕಾಲ ಹೇಳಾಕ್ ಬರೋಲ್ತಪ್ಪ, ಈಗರೇ ಬಾ ಅಂದಾಗ ಮಗ ಹೆಂಡತಿನ ಕರ್ಕೊಂಡು ಬಂದ, ಹಳ್ಳಿಗೆ ಬಂದ. ಹಿಂಗ ನಿಮ್ಮ ಹಳ್ಳಿ ಮನಿ ಇರ್ತಾವಲ್ಲ, ನಮ್ಮ ಮುಂದೆಲ್ಲ ಅಂಗಳ ಇರ್ತೈತಿ. ಸಂಜೆ ಗಂಟೆ ನಮ್ಮ ರೈತರ ಮಕ್ಕಳು, ರೈತರು ಹೊಲ್ದಾಗ ಕೆಲಸ ಬಗ್ಸಿ ಮಾಡಿ ಹಿಂಗ ಅಂಗಳದಾಗ ಕೂತಿರ್ತಾರೋ, ವಯಸ್ಸಾದ ಮುದುಕಿ ಹಿಂಗ ಕೂತಿದ್ರಂತ. ಮತ್ತ ಹೆಂಡತಿ ಸಿಟಿಯಿಂದ ಬಂದಿರ್ತಾಳು, ಸಿಸ್ಟಮೆಟಿಕ್ ಬೇಕಲ್ಲ ಅವ್ರಿಗೆಲ್ಲ, ನಮ್ದೆಲ್ಲ ಹಳ್ಳಿ ಮನಿ ಇರ್ತಾವು. ಅವಾಗ ಅಪ್ಪಿದ್ದವ ವಯಸ್ಸಾಗಂಟೆ ಕೆಮ್ಮಿ ಸ್ವಲ್ಪ ಉಗುಳಾಕತ್ತಿದ್ದಂತ ಮಗ್ಲ. ಸೊಸಿಗೆ ನೋಡಿದ್ಲ, ಒಂದ್ ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು, 3ನೇ ದಿವಸ ಇದ್ದಂತ, ಏನ್ರಿ ನಿಮ್ ತಂದೆಯವ್ರು ಕುತ್ತಲ್ಲಿ ಉಗುಳ್ತಾರ, ಇದು ನನಗಾಗಿ ಬರುವಲ್ತು ಅಂತ ಅಂದ್ರಂತ. ಅಂದ ತಕ್ಷಣ ಇರ್ಲವ ನನ್ನ ಹಡದ ಅವ್ವ ಅಪ್ಪ ಅದಾರು, ಅವ್ರ ಸಾಕ್ಯಾರು, ಅವರಿಂದ ನಾ ಅದನ್ನು ಆದ್ರೂ ಸೊಸಿ ಕಪ್ಪ ಅಂತ. ಹಿಂಗ ದಿನ ಹೋದಂಗ ಮತ್ ರೋಗ ಅಂದ್ಮ್ಯಾಗ ಮುಪ್ಪಾಗೋಸ್ತೆಗೆ ಬರುವಲ್ಲ, ಮತ್ತ ಕೆಮ್ಮಿ ಉಗುಳದ್ ನೋಡಿದ್ಲು. ಗಂಡಗೆ ಒಮ್ಮೆ ಹೇಯ್ದ, ನೋಡ್ರಿ ಇಟ್ಟು ದಿವಸ ನೋಡ್ ಸಾಕಾಗೈತ್ ನನಗ, ಒಂದು ನಿಮ್ಮ ಅಪ್ಪನಾರ ಇಟ್ಕೋರಿ, ಒಂದು ನನ್ನ ತವ್ರ ಮನೆಗೆ ಕಳಿಸ್ರಿ, 2 ತರ ಒಂದು ಮಾಡಂತ ಹೇಳಿದ ಸೊಸಿ. ಅವಾಗ ಈ ಮಗಗ ಇತ್ತ ತಂದೆ ತಾಯಿನೂ ಬಿಡಾಕ ಆಗವಲ್, ಇತ್ತ ಹೆಂಡತಿನೂ ಬಿಡಾಕ ಆಗವಲ್, ಹೆಂಗ ಮಾಡುದಪ್ಪ ಅಂತೇಳಿ ಮತ್ತವ ಹಡಿದ ತಂದೆ ತಾಯಿಗಳಿಗೆ ಬಹುಮಾನ ಕೊಡ್ಬೇಕಲ್ಲ ಮಾರಾಯ. ಏನು ಮಾಡಿದಂತ, ಹೆಂಡತಿ ಮಾತು ಕೇಳಿ ಹೊಲದಾಗ ಒಂದು ಚಪ್ರ ಕಟ್ಟಿದಂತೆ, ಒಂದು ಕಾಟನು ಹಾಕಿದಂತೆ, ನೀರಿನ ಮಡಿಕೆನೂ ಇಟ್ಟಂತ, ಎಲ್ಲಾ ವ್ಯವಸ್ಥೆ ಮಾಡಿದಂತ. ಅಪ್ಪ ನೀ ಇನ್ನ ಇಲ್ಲಿ ಮನ್ಯಾಗ ಇರ್ಬೇಡ, ನೀನು ಹೊಲದಾಗ ಒಂದು ಚಪ್ರ ಹಾಕಿನಿ, ಚಪ್ಪರದಾಗ ಇರು ಅಂದ. ಅವ್ರ ತಾಯಿ ಹೇಳಿದಂತ, ಯಪ್ಪ ಗಂಡ ಹೆಂಡತಿ ದೂರ ಮಾಡಬೇಡ, ಇನ್ನೇನ್ ನಾವೇನು ಬಹಳ ದಿವಸ ಬದುಕುದಿಲ್ಲ, 10 ಬಡ್ದು 11ಕ್ಕೆ ಹೋಗ್ತೀವಿ ನಾವು, ಇನ್ನು ನಮ್ಮನ್ನ ದೂರ ಮಾಡಬೇಡ ಅಂದ. ಆದ್ರ ಹೆಂಡತಿ ಮಾತನ್ನ ಕೇಳಿ ಅಪ್ಪನ ಹೋದ ಹೊಲದಾಗಿಟ್ಟ ಚಪ್ರದಾಗ. ಆಯ್ ಕೇಳ್ತಾಳಂತ ಅವ್ರು, ಯಪ್ಪ ಅಪ್ಪನ ಇಟ್ಟಿ ಮತ್ತ ಒಂದು ಊಟದ ಹೆಂಗ, ಮತ್ತ ಅಡ್ಡಾಡಕ್ ಬರೋದಿಲ್ಲ ಹೆಂಗ, ಇಲ್ಲವ ಅದನ್ನು ವ್ಯವಸ್ಥೆ ಮಾಡಿನ, ಅವನಿಗೆ ಅದನ್ನು ವ್ಯವಸ್ಥೆ ಮಾಡಿನ. ಅವನ ಕೈಯಾಗ ಒಂದು ಗಂಟಿ ಕೊಟ್ಟನ, ಅವನಿಗೆ ಹಸು ಆದಾಗ ಗಂಟಿ ಬಾರಿಸಿದ್ರೆ ಊಟ ಕೊಡ್ತನು, ಮುಂಜಾನೆ ಗಂಟಿ ಬಾರಿಸಿದ್ರೆ ನಾಷ್ಟ ಕೊಡ್ತನು, ಸಂಜೆ 5 ಗಂಟೆ ಬಾರಿಸಿದ್ರೆ ಚಾ ತಂದು ಕೊಡ್ತನು, 8:30 ಗಂಟೆ ಬಾರಿಸಿದ್ರೆ ಊಟ ಓದ್ ಕೊಡ್ತನು, ಎಲ್ಲಾ ವ್ಯವಸ್ಥೆ ಮಾಡ್ತಾನ ಅಂತ ಹೇಳಿ. ಹಿಂಗ ಹಲವು ದಿನಗಳು ಕಳಿತಾವಂತ. ಗಂಟೆ ಬಾರಿಸಿ ಆಮೇಲೆ ಊಟ ಬರ್ತೈತಿ, ಎಲ್ಲಾ ಆಗ್ತದ. ಇದನ್ನ ಮಗ ಓದ್ ಊಟ ಕೊಡುದು ಈ ಮೊಮ್ಮಗ ನೋಡಿದಂತ, ಇವನ ಮಗನ ಮಗ ನೋಡಿದಂತ. ಗಂಟೆ ಬಾರ್ಸಂಟ್ಲೆ ಅಪ್ಪ ಓದ್ ಊಟ ಕೊಡುದು, ನೀರ್ ಕೊಡುದು ನೋಡಿ. ಒಂದ್ ದಿವ್ಸವ ಅಜ್ಜನ್ ಚಪ್ಪರದ ಹತ್ರ ಆಟ ಆಡ್ಕೋತ